ಸರ್, ತಾವು 20 ವರ್ಷಗಳಿಂದ ಈ ಈ ಸಾಮಾಜಿಕ ಜೀವನದಲ್ಲಿದ್ದೀರಿ. ಅದ್ರ ಜೊತೆಗೆ ತಾವು ಮಂತ್ರಿ. ಹಾ. 85 ಅಂದರೆ 39 ವರ್ಷಗಳಿಂದ ಅದು ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿ ಕಾರ್ಯಕರ್ತ, ವಿದ್ಯಾರ್ಥಿ ನಾಯಕನಾಗಿ, ಭಾಜಪದ ಸಾಮಾನ್ಯ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಸ್ತರದವರೆಗೂ ಜವಾಬ್ದಾರಿ ನಿರ್ವಹಿಸಿ 20 ವರ್ಷಗಳಿಂದ ಶಾಸಕನಾಗಿ, ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಜವಾಬ್ದಾರಿಯನ್ನ ವಹಿಸಿರುವಂತ ಸಿ.ಟಿ. ರವಿ ಅವರನ್ನ ತಾವ್ ಹೇಳ್ತೀರಿ ನನ್ನನ್ನ ಎನ್ಕೌಂಟರ್ ಮಾಡೋದಕ್ಕೆ ಹೊರಟಿದ್ರು ಅಂತ ಹೇಳಿ, ಅದು ಸಾಧ್ಯ ಇತ್ತಾ ಸರ್? ನಿಮಗೆ ಹೇಳಿದ್ನಲ್ಲ, ಕೆಲವು ಅವರ ನಿಗೂಢವಾದ ನಡೆಗಳಿದ್ವಲ್ಲ, ಆ ನಿಗೂಢವಾದ ನಡೆಗಳನ್ನು ಎಕ್ಸ್ಪೋಸ್ ಮಾಡುವಂಥ ಹಿನ್ನೆಲೆಯಿಂದಲೇ ನಾನು ಅದನ್ನು ಹೇಳಿದ್ದೀನಿ. ಅವ್ರ ಉದ್ದೇಶ ಏನಿತ್ತು ಅನ್ನೋದನ್ನು ತನಿಖೆ ನಂತರ ಗೊತ್ತಾಗತ್ತೆ. ಆದರೆ ನಡೆ ನಿಗೂಢವಾಗಿತ್ತು, ನಡೆ ಮಾನವ ಹಕ್ಕಿಗೆ ವಿರೋಧವಾಗಿತ್ತು, ನಡೆ ಕಾನೂನಿಗೆ ವಿರುದ್ಧವಾಗಿತ್ತು. ಆ ಕಾರಣಕ್ಕೋಸ್ಕರ ಹೇಳಿದ್ದೇನೆ. ಬಿಜೆಪಿ ಹೈಕಮಾಂಡ್, ತಮ್ಮ ಹೈಕಮಾಂಡ್ ಏನಾದ್ರೂ ಇದನ್ನ ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದ್ಯಾ? ಮತ್ತೆ ತಮಗೇನಾದ್ರೂ ಕಾಲ್ ಮಾಡಿ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಹೇಗೆ? ವರಿಷ್ಠರು ಬಹುತೇಕ ಜನ ನನ್ನ ಹತ್ರ ಮಾತಾಡಿದ್ದಾರೆ. ಕೇಂದ್ರದ ಸಚಿವರುಗಳಾದಿಯಾಗಿ, ರಾಷ್ಟ್ರೀಯ ಅಧ್ಯಕ್ಷರಾದಿಯಾಗಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲರೂ ನನ್ನ ಜೊತೆನಲ್ಲಿ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೆಲವರು ನಾನು ಕಸ್ಟಡಿ ಇದ್ದಾಗ ಬೇರೆಯವರಿಂದಲೂ ಮಾಹಿತಿ ತಗೊಂಡಿದ್ದಾರೆ, ಮತ್ತೆ ಮೆಸೇಜನ್ನು ಡ್ರಾಪ್ ಮಾಡಿದ್ದಾರೆ. ಈಗ ತಾವೊಬ್ರು ಜನಪ್ರತಿನಿಧಿಗೆ ಹಿಂಗಾದ್ರೆ ಸಾಮಾನ್ಯ ಕಾರ್ಯಕರ್ತರ ಕತೆ ಏನು ಸರ್? ಹಂಗಾದ್ರೆ ಇದೇ ಸರ್ಕಾರ ಹಿಂಗೆ ಜನವಿರೋಧಿಯಾಗಿ ನಡ್ಕೊಂಡ್ರೆ ಸಾಮಾನ್ಯ ಕಾರ್ಯಕರ್ತರ ಕತೆ ಏನು? ಅಂದರೆ ಎಲ್ಲಿದೆ ಕಾನೂನು, ಎಲ್ಲಿದೆ ಜನಸಾಮಾನ್ಯರಿಗೆ ರಕ್ಷಣೆ? ಈ ನಮಗೆ ಈ ಪರಿಸ್ಥಿತಿ ಆದರೆ ಈ ಪ್ರಶ್ನೆಗಳು ಉದ್ಭವ ಆಗ್ತಾವಲ್ಲ, ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಉದ್ಭವ ಆಗ್ತವೆ. ತಾವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡಬೇಕು ಕೂಡ ಅನ್ಕೊಂಡಿದ್ದೀರಿ. ಆ ವಿಚಾರದ ಬಗ್ಗೆ ತಾವೇನು? ನಮ್ಮ ಪಕ್ಷದ ವರಿಷ್ಠರು ಮತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಯಾವ್ಯಾವ ಆಯಾಮಗಳಲ್ಲಿ ನಾವು ಮುಂದುವರಿಬೇಕು ಅಂತ ಯೋಚನೆ ಮಾಡ್ತೀವಿ. ಇಡೀ ಪಕ್ಷ ತಮ್ಮ ಬೆನ್ನಿಗೆ ನಿಂತ್ಕೊಂಡಿತ್ತು, ತಮಗೊಂದು ನೈತಿಕ ಸ್ಥೈರ್ಯವನ್ನ ತುಂಬಿತ್ತು, ಗಟ್ಟಿಯಾಗಿ ಅವರೆಲ್ಲರೂ ಕೂಡ ತಮ್ಮ ಜೊತೆಗಿದ್ರು. ಅವ್ರಿಗೆಲ್ರಿಗೂ ಕೂಡ ತಾವು ಏನ್ ಹೇಳ್ತೀರಿ ಸರ್? ತಾವೀಗ ಹೊರಗಡೆ ಬಂದಿದ್ದೀರಿ. ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನೀವು ಹೇಗೆ ನನಗೆ ಸಂಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರೋ, ನಿಮ್ಮ ಸಂಕಷ್ಟಕ್ಕೂ ಹಾಗೆ ನಾನು ನಿಂತು ನಿಮ್ಮ ಋಣ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಹಾಗೆ ಮಾಧ್ಯಮ ಸ್ನೇಹಿತರು ಬೆನ್ನು ಬಿಡದೆ ಈ ಸುದ್ದಿಯನ್ನು ಬಿತ್ತರಿಸಿ ಎಕ್ಸ್ಪೋಸ್ ಮಾಡಿದ್ರಿ ಮತ್ತು ರಕ್ಷಣೆ ಕೊಟ್ರಿ ನನಗೆ. ಒಂದು ಈ ಸರ್ಕಾರದ ಒಂದು ನಿಗೂಢವಾಗಿರುವಂಥ ಕಾರ್ಯತಂತ್ರವನ್ನು ಎಕ್ಸ್ಪೋಸ್ ಮಾಡಿದ್ರಿ ಮತ್ತು ನನಗೂ ರಕ್ಷಣೆಯನ್ನು ಕೊಟ್ರಿ. ಎರಡನೇದಾಗಿ ಹಿತೈಷಿಗಳು, ವಕೀಲರ ತಂಡ ದೊಡ್ಡ ಪ್ರಮಾಣದಲ್ಲಿ ನೆರವಿಗೆ ಬಂದರು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೀವು ಯಾವುದೇ ಕಾಲದಲ್ಲಿ ನಿಮಗೆ ಕಷ್ಟ ಆದಾಗ ನನಗೊಂದು ಮಾಹಿತಿ ಸಿಕ್ಕಿದ್ರೆ ನಿಮ್ಮ ಜೊತೆಗೆ ನಿಂತ್ಕೋತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಷಡ್ಯಂತ್ರ ಮಾಡಿದಂಥ ಕೆಲವರು, ತಾವು ಹೆಸರು ಹೇಳಲಿಲ್ಲ, ಅವರಿಗೆಲ್ಲ ಈ ಮೂಲಕ ಏನು ಸಂದೇಶನ ಕೊಡ್ತೀರಿ? ನೋಡಿ, ನಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಕೆಟ್ಟ ವ್ಯಕ್ತಿಗಳು ನಾಶವಾಗಲಿ ಅಂತ ಹೇಳಲ್ಲ, ಕೆಟ್ಟ ಮನಸ್ಥಿತಿ ನಾಶವಾಗಲಿ ಅಂತ ಹೇಳ್ತೀವಿ. ಹಾಗಾಗಿ ಕೆಟ್ಟದ್ದು ನಾಶವಾಗಲಿ, ಒಳ್ಳೆಯದು ಬೆಳೀಲಿ ಕೆಟ್ಟದ್ರ ಜಾಗದಲ್ಲಿ. ಕೆಟ್ಟ ಮನಸ್ಥಿತಿ ನಾಶವಾಗಲಿ. ನಾವು ಕೆಟ್ಟ ಜನರೆಲ್ಲ ನಾಶವಾಗಲಿ ಅಂತ ನಾವು ಹೇಳಲ್ಲ, ಕೆಟ್ಟ ಮನಸ್ಥಿತಿ ನಾಶವಾಗಲಿ, ಎಲ್ಲರಲ್ಲೂ ಒಳ್ಳೆ ಪರಿವರ್ತನೆ ಬರಲಿ. ನೋಡಿ, ಇದು ಸಿ.ಟಿ. ರವಿ ಅವರ ಮಾತಾಗಿದೆ. ಆ ಮೂಲಕ ಮುಂದಿನ ಹಂತದಲ್ಲಿ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ನಾನು ಗಟ್ಟಿಯಾಗಿದ್ದೀನಿ, ಇದರಿಂದ ನಾನು ಇನ್ನಷ್ಟು ಶಕ್ತಿಯನ್ನ ಹೊಂದಿದ್ದೀನಿ, ಇದೆಲ್ಲವೂ ಕೂಡ ನನಗೇನು ಹೊಸದಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ಇದೆಲ್ಲವನ್ನ ನೋಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ತಾವು 20 ವರ್ಷಗಳಿಂದ ಈ ಸಾಮಾಜಿಕ ಜೀವನದಲ್ಲಿದ್ದೀರಿ. ಅದ್ರ ಜೊತೆಗೆ ತಾವು ಮಂತ್ರಿ. 85 ಅಂದರೆ 39 ವರ್ಷಗಳಿಂದ ಅದು ವಿದ್ಯಾರ್ಥಿ ಸಂಘಟನೆ, ವಿದ್ಯಾರ್ಥಿ ಕಾರ್ಯಕರ್ತ, ವಿದ್ಯಾರ್ಥಿ ನಾಯಕನಾಗಿ, ಭಾಜಪದ ಸಾಮಾನ್ಯ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಸ್ತರದವರೆಗೂ ಜವಾಬ್ದಾರಿ ನಿರ್ವಹಿಸಿ 20 ವರ್ಷಗಳಿಂದ ಶಾಸಕನಾಗಿ, ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಜವಾಬ್ದಾರಿಯನ್ನ ವಹಿಸಿರುವಂತ ಸಿ.ಟಿ. ರವಿ ಅವರನ್ನ ತಾವ್ ಹೇಳ್ತೀರಿ ನನ್ನನ್ನ ಎನ್ಕೌಂಟರ್ ಮಾಡೋದಕ್ಕೆ ಹೊರಟಿದ್ರು ಅಂತ ಹೇಳಿ, ಅದು ಸಾಧ್ಯ ಇತ್ತಾ ಸರ್?
ನಿಮಗೆ ಹೇಳಿದ್ನಲ್ಲ, ಕೆಲವು ಅವರ ನಿಗೂಢವಾದ ನಡೆಗಳಿದ್ವಲ್ಲ, ಆ ನಿಗೂಢವಾದ ನಡೆಗಳನ್ನು ಎಕ್ಸ್ಪೋಸ್ ಮಾಡುವಂಥ ಹಿನ್ನೆಲೆಯಿಂದಲೇ ನಾನು ಅದನ್ನು ಹೇಳಿದ್ದೀನಿ. ಅವ್ರ ಉದ್ದೇಶ ಏನಿತ್ತು ಅನ್ನೋದನ್ನು ತನಿಖೆ ನಂತರ ಗೊತ್ತಾಗತ್ತೆ. ಆದರೆ ನಡೆ ನಿಗೂಢವಾಗಿತ್ತು, ನಡೆ ಮಾನವ ಹಕ್ಕಿಗೆ ವಿರೋಧವಾಗಿತ್ತು, ನಡೆ ಕಾನೂನಿಗೆ ವಿರುದ್ಧವಾಗಿತ್ತು. ಆ ಕಾರಣಕ್ಕೋಸ್ಕರ ಹೇಳಿದ್ದೇನೆ. ಬಿಜೆಪಿ ಹೈಕಮಾಂಡ್, ತಮ್ಮ ಹೈಕಮಾಂಡ್ ಏನಾದ್ರೂ ಇದನ್ನ ಬಹಳ ಸೂಕ್ಷ್ಮವಾಗಿ ಗ್ರಹಿಸಿದ್ಯಾ? ಮತ್ತೆ ತಮಗೇನಾದ್ರೂ ಕಾಲ್ ಮಾಡಿ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಹೇಗೆ? ವರಿಷ್ಠರು ಬಹುತೇಕ ಜನ ನನ್ನ ಹತ್ರ ಮಾತಾಡಿದ್ದಾರೆ. ಕೇಂದ್ರದ ಸಚಿವರುಗಳಾದಿಯಾಗಿ, ರಾಷ್ಟ್ರೀಯ ಅಧ್ಯಕ್ಷರಾದಿಯಾಗಿ, ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ ಎಲ್ಲರೂ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೆಲವರು ನಾನು ಕಸ್ಟಡಿ ಇದ್ದಾಗ ಬೇರೆಯವರಿಂದಲೂ ಮಾಹಿತಿ ತಗೊಂಡಿದ್ದಾರೆ, ಮತ್ತೆ ಮೆಸೇಜನ್ನು ಡ್ರಾಪ್ ಮಾಡಿದ್ದಾರೆ. ಈಗ ತಾವೊಬ್ರು ಜನಪ್ರತಿನಿಧಿಗೆ ಹಿಂಗಾದ್ರೆ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು ಸರ್? ಹಂಗಾದ್ರೆ ಇದೇ ಸರ್ಕಾರ ಹಿಂಗೆ ಜನವಿರೋಧಿಯಾಗಿ ನಡೆದುಕೊಂಡ್ರೆ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು? ಅಂದರೆ ಎಲ್ಲಿದೆ ಕಾನೂನು, ಎಲ್ಲಿದೆ ಜನಸಾಮಾನ್ಯರಿಗೆ ರಕ್ಷಣೆ? ನಮಗೆ ಈ ಪರಿಸ್ಥಿತಿ ಆದರೆ ಈ ಪ್ರಶ್ನೆಗಳು ಉದ್ಭವ ಆಗ್ತಾವಲ್ಲ, ಈ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಉದ್ಭವ ಆಗ್ತವೆ. ತಾವು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡಬೇಕು ಕೂಡ ಅನ್ಕೊಂಡಿದ್ದೀರಿ. ಆ ವಿಚಾರದ ಬಗ್ಗೆ ತಾವೇನು? ನಮ್ಮ ಪಕ್ಷದ ವರಿಷ್ಠರು ಮತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಯಾವ್ಯಾವ ಆಯಾಮಗಳಲ್ಲಿ ನಾವು ಮುಂದುವರಿಬೇಕು ಅಂತ ಯೋಚನೆ ಮಾಡ್ತೀವಿ. ಇಡೀ ಪಕ್ಷ ತಮ್ಮ ಬೆನ್ನಿಗೆ ನಿಂತ್ಕೊಂಡಿತ್ತು, ತಮಗೊಂದು ನೈತಿಕ ಸ್ಥೈರ್ಯವನ್ನ ತುಂಬಿತ್ತು, ಗಟ್ಟಿಯಾಗಿ ಅವರೆಲ್ಲರೂ ಕೂಡ ತಮ್ಮ ಜೊತೆಗಿದ್ರು. ಅವ್ರಿಗೆಲ್ರಿಗೂ ಕೂಡ ತಾವು ಏನ್ ಹೇಳ್ತೀರಿ ಸರ್? ತಾವೀಗ ಹೊರಗಡೆ ಬಂದಿದ್ದೀರಿ. ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ನೀವು ಹೇಗೆ ನನಗೆ ಸಂಕಷ್ಟ ಕಾಲದಲ್ಲಿ ನಿಂತ್ಕೊಂಡ್ರೋ, ನಿಮ್ಮ ಸಂಕಷ್ಟಕ್ಕೂ ಹಾಗೆ ನಾನು ನಿಂತು ನಿಮ್ಮ ಋಣ ತೋರಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೀನಿ. ಹಾಗೆ ಮಾಧ್ಯಮ ಸ್ನೇಹಿತರು ಬೆನ್ನು ಬಿಡದೆ ಈ ಸುದ್ದಿಯನ್ನು ಬಿತ್ತರಿಸಿ ಎಕ್ಸ್ಪೋಸ್ ಮಾಡಿದ್ರಿ ಮತ್ತು ರಕ್ಷಣೆ ಕೊಟ್ರಿ ನನಗೆ. ಒಂದು ಈ ಸರ್ಕಾರದ ಒಂದು ನಿಗೂಢವಾಗಿರುವಂಥ ಕಾರ್ಯತಂತ್ರವನ್ನು ಎಕ್ಸ್ಪೋಸ್ ಮಾಡಿದ್ರಿ ಮತ್ತು ನನಗೂ ರಕ್ಷಣೆಯನ್ನು ಕೊಟ್ರಿ. ಎರಡನೇದಾಗಿ ಹಿತೈಷಿಗಳು, ವಕೀಲರ ತಂಡ ದೊಡ್ಡ ಪ್ರಮಾಣದಲ್ಲಿ ನೆರವಿಗೆ ಬಂದರು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನೀವು ಯಾವುದೇ ಕಾಲದಲ್ಲಿ ನಿಮಗೆ ಕಷ್ಟ ಆದಾಗ ನನಗೊಂದು ಮಾಹಿತಿ ಸಿಕ್ಕಿದ್ರೆ ನಿಮ್ಮ ಜೊತೆಗೆ ನಿಂತ್ಕೋತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಷಡ್ಯಂತ್ರ ಮಾಡಿದಂಥ ಕೆಲವರು, ತಾವು ಹೆಸರು ಹೇಳಲಿಲ್ಲ, ಅವರಿಗೆಲ್ಲ ಈ ಮೂಲಕ ಏನು ಸಂದೇಶನ ಕೊಡ್ತೀರಿ? ನೋಡಿ, ನಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡಬೇಕಾದ್ರೂ ಕೂಡ ಕೆಟ್ಟ ವ್ಯಕ್ತಿಗಳು ನಾಶವಾಗಲಿ ಅಂತ ಹೇಳಲ್ಲ, ಕೆಟ್ಟ ಮನಸ್ಥಿತಿ ನಾಶವಾಗಲಿ ಅಂತ ಹೇಳ್ತೀವಿ. ಹಾಗಾಗಿ ಕೆಟ್ಟದ್ದು ನಾಶವಾಗಲಿ, ಒಳ್ಳೆಯದು ಬೆಳೀಲಿ ಕೆಟ್ಟದ್ರ ಜಾಗದಲ್ಲಿ. ಕೆಟ್ಟ ಮನಸ್ಥಿತಿ ನಾಶವಾಗಲಿ. ನಾವು ಕೆಟ್ಟ ಜನರೆಲ್ಲ ನಾಶವಾಗಲಿ ಅಂತ ನಾವು ಹೇಳಲ್ಲ, ಕೆಟ್ಟ ಮನಸ್ಥಿತಿ ನಾಶವಾಗಲಿ, ಎಲ್ಲರಲ್ಲೂ ಒಳ್ಳೆ ಪರಿವರ್ತನೆ ಬರಲಿ. ನೋಡಿ, ಇದು ಸಿ.ಟಿ. ರವಿ ಅವರ ಮಾತಾಗಿದೆ. ಆ ಮೂಲಕ ಮುಂದಿನ ಹಂತದಲ್ಲಿ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ನಾನು ಗಟ್ಟಿಯಾಗಿದ್ದೀನಿ, ಇದರಿಂದ ನಾನು ಇನ್ನಷ್ಟು ಶಕ್ತಿಯನ್ನ ಹೊಂದಿದ್ದೀನಿ, ಇದೆಲ್ಲವೂ ಕೂಡ ನನಗೇನು ಹೊಸದಲ್ಲ, ನನ್ನ ರಾಜಕೀಯ ಜೀವನದಲ್ಲಿ ಇದೆಲ್ಲವನ್ನ ನೋಡಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ಮೂಲಕ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.